ಇನ್ನು ಮಂದಿರದಲ್ಲಿ ಬಿಎಲ್ಒ ಎಸ್ಐಆರ್ ಫಾರ್ಮ್ ವಿತರಣೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಿಎಲ್ಒಗಳಿಗೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಕಿವಿ ಮಾತನ್ನ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಶಾಸಕ ಚೆನ್ನಾರೆಡ್ಡಿ ತುನ್ನೂರು ಕಿವಿ ಮಾತನ್ನ ಹೇಳಿದ್ದಾರೆ. ಬಿಎಲ್ಒ ಹಾಗೂ ಸಹಾಯಕ ಆಯುಕ್ತ ಶ್ರೀಧರ್ ಗೊಟ್ಟೂರು ಅವರಿಂದ ಎಸ್ಐಆರ್ ಫಾರ್ಮ್ ಅನ್ನ ಸ್ವೀಕರಿಸಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕ ಚೆನ್ನಾರೆಡ್ಡಿ ಅವರು ಯಾದಗಿರಿಯ ಬಸವೇಶ್ವರ ನಗರದಲ್ಲಿ ಶಾಸಕ ಚೆನ್ನಾರೆಡ್ಡಿ ನಿವಾಸ ಇರುವಂತದ್ದು. ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರ ಮನೆಗೆ ತೆರಳಿ ಬಿಎಲ್ಒ ಎಮ್ಯುನರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡಿದ್ರು. ಬಿಎಲ್ಒ ಅವರು ಮನೆಗೆ ಹೋಗ್ಬೇಕು, ಬಿಎಲ್ಒ ಅವರು ಮಂದಿರ, ಮಸ್ಜಿದ್, ಕಲ್ಯಾಣ ಮಂಟಪದಲ್ಲಿ ಫಾರ್ಮ್ ಅನ್ನು ಕೊಡಬಾರ್ದು, ದಯಮಾಡಿ ಮನೆಗೆ ಹೋಗಿ ಫಾರ್ಮ್ ಅನ್ನ ಕೊಡಿ, ಇಲ್ದಿದ್ರೆ ನೌಕರಿಗೆ ತೊಂದರೆ ಆಗುತ್ತದೆ. 18 ವರ್ಷ ತುಂಬಿದವರು ಎಸ್ಐಆರ್ ಎಮ್ಯುನರೇಷನ್ ಫಾರ್ಮ್ ಅನ್ನ ತುಂಬಿ ಕೊಡಬೇಕು. ಮತದಾರರ ಪಟ್ಟಿಯಲ್ಲಿ ಹೆಸರು ಬರೆದಿದ್ರೆ ಸರ್ಕಾರದ ಯಾವುದೇ ಗ್ಯಾರಂಟಿ ಯೋಜನೆ ನಿಮಗೆ ಸಿಗಲ್ಲವಂತ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಹೇಳಿರುವಂತದ್ದು. ಮತದಾರರ ಪಟ್ಟಿಯಲ್ಲಿ ಹೆಸರು ಇರದೇ ಇದ್ರೆ ತೊಂದರೆ ಆಗುತ್ತದೆ ಅಂತ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಹೇಳಿರುವಂತದ್ದು. ಭಾರತ ಚುನಾವಣಾ ಆಯೋಗ ನಡೆಸುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬಿಎಲ್ಒ ಅವರು ಪ್ರತಿ ಮನೆಗೆ ಎನ್ಯುಮರೇಷನ್ ಫಾರ್ಮ್ ಹಂಚುತ್ತಿದ್ದು ಅದರಲ್ಲಿ ತಮ್ಮ ವಿವರಗಳನ್ನು ತುಂಬಿ ಸಹಿ ಮಾಡಿ ಬಿಎಲ್ಒ ಅವರಿಗೆ ಹಿಂತಿರಿಸಬೇಕು. ಇಎಫ್ ಫಾರ್ಮ್ ಹಿಂತಿರಿಸಲಿಲ್ಲ ಅಂದರೆ ಕರಡು ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವುದಿಲ್ಲ. ಒಂದು ವೇಳೆ ನಿಮ್ಮದು ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಅದಕ್ಕೆ 1 ತಿಂಗಳ ಸಮಯಾವಕಾಶ ಇರುತ್ತದೆ. ಅದರ ಸದುಪಯೋಗ ಪಡ್ಕೊಂಡು ಮುಂದಿನ ದಿನದಲ್ಲಿ ಆದರೂ ನೀವು ಅದರ ಫಾರಮ್ ತುಂಬಿಕೊಡಬೇಕು. ಒಂದು ವೇಳೆ ನಿಮ್ಮದು ವೋಟರ್ ಲಿಸ್ಟ್ನಲ್ಲಿ ಹೆಸರು ಬರಲಿಲ್ಲ ಅಂತಂದರೆ ನಿಮಗೆ ಮುಂದೆ ಯಾವ ಸರ್ಕಾರದ ಗ್ಯಾರಂಟಿ ಸಿಗೋದಿಲ್ಲ, ಪ್ರತಿಯೊಂದಕ್ಕೂ ತೊಂದರೆ ಆಗುತ್ತದೆ. ಅದಕ್ಕೆ ದಯಮಾಡಿ ತಾವು ತಮ್ಮ ವಿವರವನ್ನು ವೋಟರ್ ಲಿಸ್ಟಿಗೆ ಮತ್ತು ಬಿಎಲ್ಒ ಅವರಿಗೆ ಆ ಫಾರ್ಮ್ ತುಂಬಿಕೊಟ್ಟಾಗ ಮಾತ್ರ ನಿಮಗೆ ಒಳ್ಳೆಯದಾಗ್ತದೆ. ಆಮೇಲೆ ಇನ್ನೊಂದು ವಿಷಯಪ್ಪ ಅಂದರೆ ಬಿಎಲ್ಒ ಅವರಿಗೆ ಹೇಳೋದೇನೆಂದರೆ, ನೀವು ಅವ್ರ ಮನೆಯಲ್ಲಿ ಇಲ್ಲಂತಾಗಲಿ ಅಥವಾ ಬೇರೆ ಅವರು ಎಲ್ಲಾದರೂ ಬರ್ತಾರೆ ಅಂತ ತಿಳ್ಕೊಂಡು ನೀವು ಗುಡಿಯಲ್ಲಿ, ಮಸೀದಿಯಲ್ಲಿ, ಕಲ್ಯಾಣ ಮಂಟಪದಲ್ಲಿ ಕೂತು ಎಲ್ಲರನ್ನ ಅಲ್ಲೇ ಕಲಿಸಿ ಅಲ್ಲೇ ಫಾರ್ಮ್ ತುಂಬಿಕೊಡೋ ವಿಚಾರ ಮಾಡಬಾರ್ದು. ದಯಮಾಡಿ ತಾವು ಮನೆಗೆ ಹೋಗಿ ನೀವು ಅವ್ರಿಗೆ ಫಾರ್ಮ್ ಕೊಟ್ಟು ಅವ್ರ ವಿವರ ಬರ್ಕೊಂಡು ಬಂದು ಅವ್ರ ಮನೆಗೆ ಒಂದು ವೈಟ್ ಸ್ಲಿಪ್ ಹಚ್ಚಿದ್ರಂದ್ರೆ ನೀವು ಹೋಗಿ ಬಂದದ್ದು ಅದಕ್ಕೆ ಸಾಬೀತಿರ್ತದೆ. ಅದಕ್ಕೆ ದಯಮಾಡಿ ತಾವು ಮನೆಗೆ ಭೇಟಿ ಕೊಟ್ಟು ವೈಟ್ ಸ್ಲಿಪ್ ಹಚ್ಚಬೇಕು. ಒಂದು ವೇಳೆ ಅವ್ರ ಮನೆಯಲ್ಲಿ ಇರಿದಿದ್ರು 3 ಸಾರಿ ಹೋಗಿ ನೋಡಿ 3 ಸಾರಿ ಅವ್ರು ಇರಿದಿದ್ರಲ್ಲಿ ಕೆಂಪು ಸ್ಲಿಪ್ಪನ್ನು ಹಚ್ಚಿ ಬರಬೇಕು. ಅಷ್ಟರೊಳಗೆ ಅವರು ಎಲ್ಲ ಆ ಮನೆಯವರು ಬಂದು ನಿಮ್ಮ ಫಾರ್ಮ್ ತುಂಬಿಕೊಡ್ತಾರೆ. ಅದಕ್ಕೆ ದಯಮಾಡಿ ಎಲ್ಲ ಮತದಾರ ಬಾಂಧವರಲ್ಲಿ ಕೇಳ್ಕೊಳ್ಳೋದಂದರೆ ನೀವು ಇದರಲ್ಲಿ ಅಲಕ್ಷ್ಯ ತೋರದೆ ಎಲ್ಲರೂ ನಿಮ್ಮ ಫಾರ್ಮ್ಗಳನ್ನು ತುಂಬಿ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರೋಂಗೆ ಮಾಡಿಕೊಳ್ಬೇಕಂತ ನಾನು ನಿಮಗೆ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಫಾರಮನ್ನು ಈಗ ನನ್ನ ಮನೆಯಲ್ಲಿ ಮತ್ತು ನನಗೂ ಮತ್ತು ನನ್ನ ಕುಟುಂಬದವರಿಗೆ ಸಹಿತ ಕೊಟ್ಟಿರ್ತಾರೆ. ನಾವು